ವೀಕ್ಷಕರೇ, ಇಂದು ತುಮಕೂರು ಹೊರವಲಯದ ರಿಂಗ್ ರಸ್ತೆ ಬಳಿ ಇರುವ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ತುಮಕೂರು ನಗರ ಬ್ಲಾಕ್ 1 ಹಾಗೂ 2ರ ಕಾಂಗ್ರೆಸ್ ಸಮಿತಿಯಿಂದ 2024ರ ಲೋಕಸಭಾ ಚುನಾವಣಾ ಪ್ರಚಾರ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಕಳೆದ ಬಾರಿ ತುಮಕೂರು ನಗರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದ ಇಕ್ಬಾಲ್ ಅಹಮದ್ ಜೊತೆ ಅವರ ಬೆಂಬಲಿಗರು ಸೆಲ್ಫಿಗೆ ಮುಗಿಬಿದ್ದಿದ್ರು. ಅಲ್ಲಿ ಫೋಟೋ ಸೆಷನ್ ನಡೀತಾ ಇದ್ರೆ ಇತ್ತ ಮಾಜಿ ಶಾಸಕ ರಫೀಕ್ ಅಹಮದ್ ಫಾಲೋಯರ್ಸ್ ಕೂಡ ನಾವೇನು ಕಮ್ಮಿ ಎನ್ನುವಂತೆ ಅವರು ಕೂಡ ಮಾಜಿ ಶಾಸಕರ ಜೊತೆ ಫೋಟೋ ಪೋಸ್ ಕೊಡ್ತಾ ಇದ್ರು. ಇನ್ನು ಹೊರಭಾಗದಲ್ಲಿ ಇಕ್ಬಾಲ್ ಬೆಂಬಲಿಗರು ಬ್ಯಾನರ್ ಹಿಡಿದು ತಮ್ಮ ನಾಯಕನ ಪರಾಕ್ರಮ ಪ್ರದರ್ಶನ ಮಾಡಿದ್ದು ಕೂಡ ಕಂಡುಬಂತು. ಜೊತೆಗೆ ಇಕ್ಬಾಲ್ ಅಹಮದ್ ಪರ ಒಂದು ಗುಂಪು ಘೋಷಣೆ ಕೂಗುತ್ತಾ ವೇದಿಕೆ ಕಡೆ ಬಂದ ಘಟನೆ ಕೂಡ ನಡೆಯಿತು. ಎಲ್ಲರೂ ಕೂಡ ಸಂಯುಕ್ತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ರಫೀಕ್ ಅಹಮದ್ ಸಾಹೇಬರಾಗ್ಬೋದು, ಶಫೀಕ್ ಅಹಮದ್ ಸಾಹೇಬರಾಗ್ಬೋದು, ಮತ್ತೆ ನಮ್ಮ ಇಕ್ಬಾಲ್ ಅಹಮದ್ ಸಾಹೇಬರಾಗ್ಬೋದು, ಎಲ್ಲರೂ ಕೂಡ ಸಾಮೂಹಿಕವಾಗಿ ಯಾವುದೇ ತಾರತಮ್ಯ ಇದ್ದಾರೆ, ಯಾವುದೇ ಭಿನ್ನಮತಗಳಿದ್ದಾರೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಅಭ್ಯರ್ಥಿ ಮುದ್ದನ್ಮೇಗೌಡ ಒಂದು ವಿಸಿಟ್ ಹಾಕಿ ಎಲ್ರಿಗೂ ನಮಸ್ಕಾರ ಹಾಕಿ ಬಂದಷ್ಟೇ ವೇಗವಾಗಿ ಹೊರ ನಡೆದ್ರು. ಇದೆಲ್ಲ ಅಲ್ಲಿ ನಡೆಯುತ್ತಿರುವಾಗಲೇ ವೇದಿಕೆ ಬಳಿ ನುಗ್ಗಿ ಬರ್ತಾ ಇದ್ದವರನ್ನ ತಡೆಯೋದು ತುಸು ಕಷ್ಟ ಅನಿಸ್ತಾ ಇತ್ತು. ಕಾರ್ಯಕ್ರಮಕ್ಕೆ ಉಸ್ತುವಾರಿ ಹಾಗೂ ಗೃಹ ಸಚಿವರು ಆಗಮಿಸುತ್ತಿದ್ದಂತೆ ಅವರ ಪರ ಘೋಷಣೆ ಕೂಗಿಕೊಂಡು ಅವರನ್ನ ವೇದಿಕೆ ಕಡೆ ಬರಮಾಡಿಕೊಳ್ಳುವಾಗ ಬಾಗಿಲಲ್ಲೇ ನಿಂತಿದ್ದ ಮಹಿಳೆಯರು ಅವರಿಗೆ ಆರತಿ ಎತ್ತಿ ಹಣೆಗೆ ತಿಲಕ ಬಿಟ್ಟು ಒಳಗೆ ಬರಮಾಡಿಕೊಂಡ್ರು. ಗಣ್ಯರು ವೇದಿಕೆ ಅಲಂಕಾರ ಮಾಡಿದ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಧ್ಯಕ್ಷರು ಹೆಣ್ಮಕ್ಳು ದಯಮಾಡಿ, ಮೇಯರ್ ಅವರು ದಯಮಾಡಿ, ಮಾಜಿ ಮೇಯರ್ ಅವರು ದಯಮಾಡಿ ಬನ್ನಿ. ಹೆಣ್ಮಕ್ಳು ಮುಂದೆ ಬನ್ನಿ. ಪಾಲಿಕೆ ಸದಸ್ಯರು ದಯಮಾಡಿ ಮುರಳೀಧರನವರು ದಯಮಾಡಿ ಮುಂದೆ ಬರಬೇಕು. ಕಾರ್ಯಕ್ರಮಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಸ್ವಲ್ಪ ತಡವಾಗಿ ಆಗಮಿಸಿ ತನ್ನ ಕುಚಿಕು ಗೆಳೆಯ ಗೃಹ ಸಚಿವರ ಬಳಿ ಬಂದು ಆಸೀನರಾದ್ರು. ಬಂದವರೇ ಸಚಿವರ ಹಣೆ ಮೇಲಿನ ಕುಂಕುಮ ನೋಡಿ ಏನ್ ಹೇಳಿದ್ರು ಏನೋ. ಅದಕ್ಕೆ ಗೃಹ ಸಚಿವರು ಒಳ ಬರುವಾಗ ಹಣೆಗೆ ತಿಲಕ ಇಟ್ರು ಎಂಬಂತೆ ಕೈ ಸನ್ನೆ ಮೂಲಕ ವಿಚಾರ ತಿಳಿಸಿ ಅಲ್ಲೇ ಇದ್ದ ಬಟ್ಟೆಯೊಂದನ್ನು ತೆಗೆದು ಅದನ್ನ ಒರೆಸಿಕೊಳ್ಳಲು ಮುಂದಾದ್ರು. ಪಕ್ಕದಲ್ಲೇ ಇದ್ದ ಅಭ್ಯರ್ಥಿ ಮುದ್ದನ್ಮೇಗೌಡ ಕೂಡಲೇ ಸಚಿವರ ಕೈ ಹಿಡಿದು ಕುಂಕುಮ ಅಳಿಸಿಕೊಳ್ಳದಂತೆ ಕಿವಿಯಲ್ಲಿ ಪಿಸು ಮಾತಾಡಿ ಸುಮ್ಮನಿರಿಸಿದ್ರು. ಬಹುಶಃ ಸುಮ್ಮನಿರಿ ಡಾಕ್ಟ್ರೇ, ಕುಂಕುಮ ಅಳಿಸಿಕೊಂಡಿದ್ದು ಗೊತ್ತಾದ್ರೆ ಅದು ವಿವಾದವಾಗಿ ಬಿಟ್ಟತು. ಅದು ಹೇಳಿ ಕೇಳಿ ಮುಸ್ಲಿಮರೇ ಹೆಚ್ಚಿರುವ ಇಲ್ಲಿ ಮತ್ತೊಂದು ವಿವಾದ ಯಾಕೆ ಅಂತ ಹೇಳಿದ್ರು ಏನೋ. ಅವ್ರ ಮಾತನ್ನ ಕೇಳಿದ ಸಚಿವರು ಕೂಡ ನಕ್ಕು ನಿಜ ನಿಜ ಕಣಪ್ಪ ಎಂಬಂತೆ ತಲೆಯಾಡಿಸಿದ್ದು ಕೂಡ ಕಂಡುಬಂತು. ಬಳಿಕ ಹಣೆ ಮೇಲಿನ ತಿಲಕವನ್ನ ಮುಟ್ಟಿ ಮುಟ್ಟಿ ನೋಡ್ಕೊಂಡ ಸಚಿವರು ಎಂತ ಎಡವಟ್ಟು ಆಗ್ತಾ ಇತ್ತು ಅಂತ ಮನದಲ್ಲೇ ಅಂದ್ಕೊಂಡ್ರು ಅನ್ಸುತ್ತೆ. ಸುಮಾರು 17,000 ಕೋಟಿ ರೂಪಾಯಿಗಳನ್ನ ಬೇಡಿಕೆಯನ್ನ ನಾವು ಕೇಂದ್ರ ಸರ್ಕಾರದಲ್ಲಿ ಇಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದುವರೆಗೂ ಅತ್ಯಂತ ಇಮಿಡಿಯೇಟ್ ಆಗಿ ಹಣವನ್ನು ಅವರು ಬಿಡುಗಡೆ ಮಾಡಬೇಕಾಗಿತ್ತು. ಇದುವರೆಗೂ 1 ಪೈಸೆ ಹಣವನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಅಂತಾದ್ರೆ ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಸರ್ವಾಧಿಕಾರಿಗಳು ಮೋದಿ, ಸರ್ವಾಧಿಕಾರಿಗಳು ಇವರು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಕೊಡಬೇಕಾಗಿರ್ತಕ್ಕಂಥ ಪಾಲನ ಕೊಡಬೇಕಾಗಿತ್ತು. ಕೇಂದ್ರದಲ್ಲಿ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ನಾವು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮಾಡಿ ಈ ರಾಜ್ಯಕ್ಕಾಗಿ ಮೊದಲೇ ಕಾಂಗ್ರೆಸ್ಸಿಗರು ಹಿಂದೂ ವಿರೋಧಿಗಳು ಎಂದು ಬೊಬ್ಬೆ ಹೊಡೆಯುವ ಬಿಜೆಪಿಗರ ಕೈಗೆ ಇದು ಒಂದು ಅಸ್ತ್ರ ಆಗೋದನ್ನ ಮಾಜಿ ಸಂಸದರು ತಪ್ಪಿಸಿದ್ರು ಅನ್ಸುತ್ತೆ. ಇದನ್ನ ಅದೆಷ್ಟು ಮಂದಿ ಗಮನಿಸಿದ್ರೋ ಏನೋ, ಬಟ್ ನಮ್ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಂತೂ ನಿಜ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.